ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಬೋದಾದಂತಹ ಒಂದು ವಿಶೇಷವಾಗಿರುವಂತಹ ಬಾಳೆಹಣ್ಣಿನ ವಿಶೇಷ ಹಲ್ವವನ್ನು ಮನೆಯಲ್ಲಿ ಸುಲಭವಾಗಿ ಸಿಂಪಲಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿ ನೋಡಿ, ಒಂದ್ಸರಿ ಟ್ರೈ ಮಾಡಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಸುಲಭದ ಬಾಳೆಹಣ್ಣಿನ ಹಲ್ವ ಮಾಡಲಿಕ್ಕೆ ನಾನು 6 ನೇಂದ್ರ ಬಾಳೆಹಣ್ಣು ಅಥವಾ ಪಚ್ಚೆ ಬಾಳೆಹಣ್ಣು ಅಂತಾರಲ್ವ, ಇದನ್ನ ತಗೊಂಡಿದ್ದೀನಿ. ನೀಟಾಗಿ ಇದನ್ನ ಸಿಪ್ಪೆನ ತೆಗೆದ್ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ನೀವು ಬರೀ ಪಚ್ಚೆ ಬಾಳೆಹಣ್ಣು ಆಗಬೇಕು ಅಂತಿಲ್ಲ, ಯಾವ ಬಾಳೆಹಣ್ಣು ಬೇಕಾದರೂ ತಗೋಬೋದು. ಈವನ್ ಕದಲಿ ಅಥವಾ ಏಲಕ್ಕಿ ಯಾವ ಬಾಳೆಹಣ್ಣು ಬೇಕಾದರೂ ತಗೋಬೋದು. ನೀಟಾಗಿ ಕಟ್ ಮಾಡ್ಕೊಳ್ಳಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದು ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದರೂ ಏನೂ ತೊಂದರೆ ಇಲ್ಲ. ಯಾಕಂತಂದರೆ ನಾವು ಇದನ್ನ ಮತ್ತೆ ಪುನಃ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ, ಗ್ರೈಂಡ್ ಮಾಡಿ. ಬಾಳೆಹಣ್ಣು ಸ್ವೀಟ್ ಇದ್ದರೆ, ಸ್ವಲ್ಪ ಹಣ್ಣಾಗಿದ್ದರೆ ತುಂಬಾ ಸೂಪರ್ಬಾಗಿ ಈ ಹಲ್ವ ಬರುತ್ತೆ. ಬಾಳೆಹಣ್ಣಿನ ಹೊರತಾಗಿ ಇದಕ್ಕೆ ನಮಗೆ ಬೆಲ್ಲ ಬೇಕಾಗುತ್ತೆ. ಬೆಲ್ಲನ ನೀರು ಮಾಡಿ ಇಟ್ಕೋಬೋದು, ಅಥವಾ ನಾನಿದು ಜೋನಿ ಬೆಲ್ಲನ ಹಾಕೊತಾ ಇದ್ದೀನಿ. ನೀವು ನಾರ್ಮಲ್ ಆಗಿರುವಂಥ ಬೆಲ್ಲನ ಸ್ವಲ್ಪ ನೀರು ಹಾಕಿ ಅದನ್ನ ನೀರು ಮಾಡಿಕೊಂಡು ಬೇಕಾದರೂ ಯೂಸ್ ಮಾಡ್ಬೋದು. ಅದಾದ ನಂತರ ಇದಕ್ಕೆ ತುಪ್ಪ ಮತ್ತು ಏಲಕ್ಕಿ ಪುಡಿ ಬೇಕಾಗುತ್ತೆ. ಈ ಬಾಳೆಹಣ್ಣಿನ ಮೊದಲು ನಾವು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬಿಡೋಣ. ಯಾವುದಾದ್ರೂ ಒಂದು ಮಿಕ್ಸರಿಗೆ ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡು ಬಿಡಿ. ನೀರು ಏನು ಹಾಕಲಿಕ್ಕಿಲ್ಲ, ಬಾಳೆಹಣ್ಣಲ್ಲಿರುವ ನೀರಲ್ಲೇ ಇದು ಪೇಸ್ಟ್ ಆಗಬೇಕು. ಇವಾಗ ಹಲ್ವನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ದಪ್ಪ ತಳದ ಪ್ಯಾನನ್ನು ಇಟ್ಬಿಟ್ಟು ಮೆಲ್ಲ ಉರಿ ಇಟ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪನ ಹಾಕ್ಕೊಂಡಾದ ನಂತರ ಈ ಬಾಳೆಹಣ್ಣಿನ ಪೇಸ್ಟನ್ನು ನಾವು ಇದಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇರಬೇಕು. ಹಲ್ವ ಮಾಡಲಿಕ್ಕೆ ನಮಗೆ ಮೇಯ್ನಾಗಿ ಏನು ಅಂತಂದರೆ, ಹಲ್ವನ ನಾವು ಹದ ಮಾಡೋದು, ಮಿಕ್ಸ್ ಮಾಡ್ತಾನೆ ಇರೋದು. ಕಮ್ಮಿ ಉರಿಯಲ್ಲಿ ಇಡಬೇಕು, ಯಾವುದೇ ಕಾರಣಕ್ಕೆ ಜಾಸ್ತಿ ಉರಿ ಇಡಬಾರ್ದು. ಮೊದಲನೇ ರೌಂಡಲ್ಲಿ ಬಾಳೆಹಣ್ಣಿನ ಪೇಸ್ಟ್ ಇದೆಯಲ್ಲ, ಅದು ಬೇಯಬೇಕು, ಬೆಂದು ಅಂಟು ಬಿಟ್ಕೋಬೇಕು. ನೋಡಿ, ಈ ಥರ ಆಗಬೇಕು. 1-2-3 ನಿಮಿಷದಲ್ಲಿ ಬಾಳೆಹಣ್ಣಿನ ಪೇಸ್ಟ್ ಬೇಯುತ್ತೆ. ಅದಾದ ನಂತರ ನಾವು ಅದಕ್ಕೆ ಬೆಲ್ಲದ ನೀರನ್ನು ಹಾಕೋಬೋದು. ನಾನು ಜೋನಿ ಬೆಲ್ಲ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಅದಾದ ನಂತರ ಏಲಕ್ಕಿ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತೆ ಇದನ್ನ ಮಗ್ಚ್ತಾ ಇರಬೇಕು. ನೀವು 6 ಪಚ್ಚೆ ಬಾಳೆಹಣ್ಣು ತಗೊಳ್ಳೋದಾದರೆ ಅರ್ಧ ಕಪ್ಪಷ್ಟು ನಾನು ಜೋನಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ಬೆಲ್ಲ ಆದರೆ ಅರ್ಧ ಕಪ್ಪಷ್ಟು ಬೆಲ್ಲನ ತಗೊಂಡು ಅದಕ್ಕೆ 1/4 ಕಪ್ಪಷ್ಟು ನೀರನ್ನು, ಬಿಸಿ ನೀರನ್ನು ಹಾಕಿಬಿಟ್ಟು ನೀರು ಮಾಡಿಟ್ಕೋಬೋದು, ಅಥವಾ ಬೆಲ್ಲನ ಕರಗಿಸಿ ಹಾಕೋಬೋದು. ಈ ಪೇಸ್ಟ್ ಏನಿರುತ್ತೆ ಬೆಲ್ಲ ಮತ್ತು ಬಾಳೆಹಣ್ಣಿದು, ಇದನ್ನ ನಾವು ಕಮ್ಮಿ ಉರಿಯಲ್ಲೇ ತುಪ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ಎಷ್ಟು ಹೊತ್ತು ಇದನ್ನ ನಾವು ಮಿಕ್ಸ್ ಮಾಡಬೇಕು ಅಂತಂದರೆ, ಈ ತುಪ್ಪ ಬಿಟ್ಕೋಬೇಕು, ಹಾಗೆಯೇ ಇದು ಗಟ್ಟಿಯಾಗಿ ಬರಬೇಕು, ಅಂಟ್ಕೋಬಾರ್ದು, ಸೌಟಲ್ಲಿ ಅಂಟ್ಕೋಬಾರ್ದು. ನಾನು ಇದನ್ನ ತುಂಬ ಗಟ್ಟಿ ಮಾಡ್ತಾ ಇಲ್ಲ, ಸ್ವಲ್ಪ ಮೆತ್ತಗೆ ಮಾಡ್ತಾ ಇದ್ದೀನಿ. ಅದರಿಂದ ಈ ಮಿಕ್ಸನ್ನು ತುಂಬ ಅಂಟಾಗಿ ಮಾಡಲ್ಲ, ಇಲ್ಲದಿದ್ದರೆ ನಮಗಿದು ಫೋಲ್ಡ್ ಮಾಡಲಿಕ್ಕೆ ಬರಬೇಕು. ಆ ಥರ ಇದು ಗಟ್ಟಿಯಾಗಬೇಕು. ಒಂದ್ಸರಿ ಆ ಹದಕ್ಕೆ ಬಂದ ನಂತರ ಯಾವುದಾದ್ರೂ ಒಂದು ಟಿನ್ ಅಥವಾ ಏನಾದರೂ ಒಂದು ಮೋಲ್ಡ್ ಇದ್ದರೆ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರಿಬಿಟ್ಟು ಈ ಪಾಕನ ನಾವು ಅದಕ್ಕೆ ಹಾಕಿಬಿಟ್ಟು ನೀಟಾಗಿ ಸೆಟ್ ಮಾಡಿ ಬಿಡಬೇಕು. ಅಂಟು ಯಾವ ಥರ ಬರಬೇಕು ಅಂತ ಗೊತ್ತಾಯ್ತಲ್ಲ ನಿಮಗೆ. ಗಟ್ಟಿ ಹಲ್ವ ಬೇಕಾದರೆ ನಮಗೆ ಅಂಟನ್ನು ಫೋಲ್ಡ್ ಮಾಡೋ ಥರ ಬರಬೇಕು ಹದ ಮಾಡಲಿಕ್ಕೆ, ಇಲ್ಲದಿದ್ದರೆ ಸ್ವಲ್ಪ ನಾವು ಮೆತ್ತಗೆ ಮಾಡ್ಕೋಬೋದು. ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಒಂದು 3-4 ಗಂಟೆ ಬಿಡಬೇಕು, ಇಲ್ಲ ನಾವು ರಾತ್ರಿ ಮಾಡಿಟ್ರೆ ಬೆಳಗ್ಗೆನೂ ತೆಗಿಬೋದು. ನೋಡಿ, ನಾನು 5 ಗಂಟೆ ಇದನ್ನ ಬಿಟ್ಟಿದ್ದೀನಿ. ಸೂಪರ್ ಆಗಿರುವಂಥ ಮೆದು ಆಗಿರುವಂಥ ಸಖತ್ ಚೆನ್ನಾಗಿರುವಂತಹ ಬಾಳೆಹಣ್ಣಿನ ಹಲ್ವ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಾತು ನಂಬಿ ಒಂದ್ಸರಿ ನೀವು ಟ್ರೈ ಮಾಡಿ, ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.